ಈ ಬಾರಿಯಾದ್ರೂ ಕೃಷ್ಣ ಮಠಕ್ಕೆ ಸಿಎಂ ಭೇಟಿ ನೀಡ್ತಾರ? ಕೃಷ್ಣ ಮಠ ಭೇಟಿಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಆಹ್ವಾನ ಕೊಡಲಾಗಿದೆ. ಒತ್ತಿಗೆ ಪರ್ಯಾಯ ಸ್ವಾಗತ ಸಮಿತಿಯಿಂದ ಆಹ್ವಾನವನ್ನ ನೀಡಲಾಗಿದೆ. ಜನವರಿ 17-18ರಂದು ಪುತ್ತಿಗೆ ಮಠದ ಪರ್ಯಾಯ ಮಹೋತ್ಸವ ನಡೆಯುತ್ತೆ. ಹಾಗಾದ್ರೆ ಈ ಬಾರಿಯಾದ್ರೂ ಕೃಷ್ಣ ಮಠಕ್ಕೆ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಕೊಡ್ತಾರ? ನೋಡಬೇಕು. ಕೃಷ್ಣ ಮಠ ಭೇಟಿಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಆಹ್ವಾನವನ್ನ ಕೊಡಲಾಗಿದೆ. ಆ ಫೋಟೋ ಕೂಡ ನೋಡ್ತಾ ಇದ್ದೀರಿ. 2 ಬಾರಿ ತೆರಳಿ ಸ್ವಾಗತ ಸಮಿತಿ ಮುಖ್ಯಮಂತ್ರಿಗಳಿಗೆ ಆಹ್ವಾನವನ್ನ ಕೊಟ್ಟಿದೆ. ಆಹ್ವಾನ ನೀಡಿರೋದನ್ನ ಖಚಿತಪಡಿಸಿದ್ದಾರೆ ಕೆ ರಘುಪತಿ ಭಟ್. ಕೃಷ್ಣ ಮಠದ ಜೊತೆ ದಶಕಗಳಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಸಿಎಂ. ಹಲವು ಬಾರಿ ಉಡುಪಿಗೆ ಬಂದರೂ ಕೂಡ ಕೃಷ್ಣ ಮಠಕ್ಕೆ ಭೇಟಿ ಕೊಟ್ಟಿಲ್ಲ. ಕನಕ ಗೋಪುರ ವಿವಾದದ ಬಳಿಕ ಮಠದ ಜೊತೆ ಹೆಚ್ಚಿದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಹಲವು ಬಾರಿ ಉಡುಪಿಗೆ ಹೋಗಿದ್ದಾರೆ, ಆದರೆ ಕೃಷ್ಣ ಮಠಕ್ಕೆ ಭೇಟಿ ಕೊಟ್ಟಿಲ್ಲ. ಬಹುತೇಕ ರಾಜಕಾರಣಿಗಳು ಉಡುಪಿಗೆ ಹೋದಂತ ಸಂದರ್ಭದಲ್ಲಿ ಕೃಷ್ಣ ಮಠಕ್ಕೆ ಭೇಟಿ ಕೊಡೋದು ಸಾಮಾನ್ಯ. ಆದರೆ ಸಿದ್ದರಾಮಯ್ಯನವರು ಮಾತ್ರ ಕೃಷ್ಣ ಮಠಕ್ಕೆ ಭೇಟಿ ಕೊಟ್ಟಿಲ್ಲ. ಕೃಷ್ಣ ಮಠದ ಜೊತೆ ದಶಕಗಳಿಂದಲೂ ಕೂಡ ಅಂತರ ಕಾಯ್ದುಕೊಂಡಿದ್ದಾರೆ. ಈ ಬಾರಿ ಆದ್ರೂ ಹಾಗಾದ್ರೆ ಕೃಷ್ಣ ಮಠಕ್ಕೆ ಸಿಎಂ ಭೇಟಿ ಕೊಡ್ತಾರಾ? ಜನವರಿ 8ನೇ ತಾರೀಕು ಸಂಜೆ 4 ಗಂಟೆಗೆ ಪುತ್ತಿಗೆ ಶ್ರೀಪಾದರ ಪರ್ಯಾಯದ ಮಹೋತ್ಸವದ ಪ್ರಯುಕ್ತ ಸ್ವಾಮೀಜಿಯವರ ಪುರಪ್ರವೇಶ ನಡೆಯಲಿಕ್ಕಿದೆ. 4 ಗಂಟೆಗೆ ಜೋಡುಕಟ್ಟೆಯಲ್ಲಿ ಅವರನ್ನು ನಾಡಿನ ಎಲ್ಲ ಗಣ್ಯರು ಮತ್ತು ವಿವಿಧ ಸಮಾಜದ ಎಲ್ಲ ಮುಖಂಡರುಗಳು ದೊಡ್ಡ ಸಂಖ್ಯೆಯಲ್ಲಿ ಅವರನ್ನು ಸ್ವಾಗತ ಮಾಡಿ ರಥಬೀದಿಯಲ್ಲಿ 7 ಗಂಟೆಗೆ ನಗರಸಭೆಯಿಂದ ಒಂದು ಪೌರ ಸನ್ಮಾನ, ಈಗ ನಗರಸಭೆ ಅಧ್ಯಕ್ಷರಾಗಿ ಜಿಲ್ಲಾಧಿಕಾರಿಗಳು ಎತ್ಕೊಂಡು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಎತ್ಕೊಂಡು ಎಲ್ಲ ಗಣ್ಯರ ಜೊತೆ ಒಂದು ಪೌರ ಸನ್ಮಾನ ನಗರಸಭೆಯ ವತಿಯಿಂದ ಆ ದಿವಸ ನಡೀಲಿಕ್ಕಿದೆ. ಇದರಲ್ಲಿ ವಿವಿಧ ಕಲಾ ತಂಡಗಳು ಮತ್ತು ವಿವಿಧ ಸಮಾಜದವರು ಅವರ ಬ್ಯಾನರ್ನ ಹೊತ್ತಿಗೆ ಅವರ ಕಲಾ ತಂಡಗಳೊಂದಿಗೆ ಭಾಗವಹಿಸುವಂಥ ಒಂದು ತಯಾರಿ ಈಗಾಗಲೇ ಆಗಿದೆ. ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ನಾವು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದೇವೆ, 2 ಬಾರಿ ಭೇಟಿಯಾಗಿದ್ದೇವೆ. ಮುಖ್ಯಮಂತ್ರಿಗಳು 18ನೇ ತಾರೀಕು ಸಂಜೆ ಸಾಯಂ ದರ್ಬಾರ್, ಈ ಬಾರಿಯ ಪರ್ಯಾಯದಲ್ಲಿ 2 ದರ್ಬಾರ್, ಒಂದು ಪ್ರಾತಃ ದರ್ಬಾರ್ ಮತ್ತು ಸಾಯಂ ದರ್ಬಾರ್ ಅಂತಿದೆ. ಮುಖ್ಯಮಂತ್ರಿಗಳು ಸಾಯಂ ದರ್ಬಾರಿಗೆ ಸಂಜೆಯ ಕಾರ್ಯಕ್ರಮಕ್ಕೆ ಬರುವಂಥ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಈ ಬಾರಿ ಆದ್ರೂ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು ಕೃಷ್ಣ ಮಠಕ್ಕೆ ಭೇಟಿ ನೀಡ್ತಾರೆ? ಯಾಕಂದ್ರೆ ಸ್ವಾಗತ ಸಮಿತಿ 2 ಬಾರಿ ಹೋಗಿ ಅಲ್ಲಿ ಆಹ್ವಾನವನ್ನ ಕೊಟ್ಟಿದೆ. ದಶಕಗಳಿಂದ ಒಂದು ಅಂತರವನ್ನ ಸಿಎಂ ಕಾಯ್ದುಕೊಂಡಿದ್ದಾರೆ ನಿಜ, ಆದರೆ ಸದ್ಯದ ಪರಿಸ್ಥಿತಿ, ಕೆಲವೊಂದಷ್ಟು ಬೆಳವಣಿಗೆ, ರಾಜಕೀಯ ಮೇಲಾಟಗಳಿಗೆ ಈಗ ಉತ್ತರ ಕೊಡೋದಕ್ಕಾದ್ರೂ ಸಿದ್ದರಾಮಯ್ಯನವರು ಹೋಗ್ಬೋದಾ? ಬಹಳ ವರ್ಷಗಳಿಂದ ಇರುವಂತಹ ಕುತೂಹಲ ಇದೆ. ಯಾಕಂದ್ರೆ ಹಲವು ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಅಥವಾ ವಿಪಕ್ಷದ ನಾಯಕರಾಗಿದ್ದಾಗಲೂ ಹಲವು ಬಾರಿ ಉಡುಪಿಗೆ ಭೇಟಿ ಕೊಟ್ಟಿದ್ದಾರೆ. ಆದ್ರೆ ದಶಕಗಳಿಂದಲೇ ಒಂದು ಅಂತರವನ್ನ ಕಾಯ್ದುಕೊಳ್ತಾ ಬಂದಿದ್ದಾರೆ ಉಡುಪಿ ಕೃಷ್ಣ ಮಠದ ಜೊತೆಗೆ. ಸೊ ಈ ಬಾರಿ ಏನಂತಂದ್ರೆ ಪುತ್ತಿಗೆ ಮಠದ ಪರ್ಯಾಯ 17-18ನೇ ತಾರೀಕು ನಡೆಯುವಂತದ್ದು, ಬಹಳ ಅದ್ದೂರಿಯಾಗಿ ನಡೆಯುವಂತ ಒಂದು ನಾಡ ಹಬ್ಬದ ಸ್ವರೂಪದಲ್ಲಿ ನಡೆಯುವಂತ ಆಚರಣೆ ಇದು. ಒಂದು ಪರಿಪಾಠ ಏನಂದ್ರೆ, ಒಂದು ಸಂಪ್ರದಾಯ ಅಂತಲ್ಲ, ಒಂದು ಪರಿಪಾಠ ಏನಂದ್ರೆ ಆಗ ಯಾರು ಸಿಟ್ಟಿಂಗ್ ಸಿಎಂ ಇರ್ತಾರೆ ಅವರು ಆ ಒಂದು ಪರ್ಯಾಯದ ದರ್ಬಾರ್ನಲ್ಲಿ ಭಾಗವಹಿಸುವಂತ ಒಂದು ಪರಿಪಾಠ ಹಲವಾರು ವರ್ಷಗಳಿಂದ ನಡೆದು ಬಂದಿದೆ. ಬಹುತೇಕ ಸಿಎಂಗಳು ಅದರಲ್ಲಿ ಭಾಗಿಯಾಗಿದ್ದಾರೆ ಕೂಡ. ಮತ್ತೆ ಈ ಬಾರಿ 2 ದರ್ಬಾರ್ಗಳು ನಡೆಯುತ್ತೆ. ಒಂದು ಪ್ರಾತಃ ಕಾಲದಲ್ಲಿ ನಡೆಯುವಂತದ್ದು ಮತ್ತು ಸಾಯಂಕಾಲದಲ್ಲಿ ನಡೆಯುವಂತಹ ದರ್ಬಾರ್ ಅನ್ನುವಂಥದ್ದು. ಸೊ ಸಾಯಂಕಾಲದ ದರ್ಬಾರಿಗೆ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಆಹ್ವಾನವನ್ನ ನೀಡಲಾಗಿದೆ. ಪರ್ಯಾಯ ಸ್ವಾಗತ ಸಮಿತಿ ಅಂತ ಇರುತ್ತೆ, ಅವರು ಹೋಗಿ ಸ್ವತಃ 2 ಬಾರಿ ಆಹ್ವಾನವನ್ನು ಕೊಟ್ಟು ಬಂದಿದ್ದಾರೆ ಮತ್ತು ಬಹಳ ಪಾಸಿಟಿವ್ ಆಗಿ ಮುಖ್ಯಮಂತ್ರಿಗಳು ಸ್ಪಂದಿಸಿದ್ದಾರೆ ಅನ್ನುವಂತಹ ನಿರೀಕ್ಷೆ ಪರ್ಯಾಯ ಮಠಕ್ಕೆ ಇರುವಂತದ್ದು. ಬೆಳಗಿನ ಜಾವದಲ್ಲಿ ನಡೆಯುವಂತಹ ದರ್ಬಾರ್ನಲ್ಲಿ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಭಾಗವಹಿಸುವುದು ಖಚಿತ ಆಗಿದೆ. ಆದ್ರೆ ಮುಖ್ಯಮಂತ್ರಿಗಳು ಭಾಗವಹಿಸ್ತಾರಾ ಅನ್ನುವಂತ ಕುತೂಹಲ ಇರುವಂತದ್ದು. ಯಾಕಂದ್ರೆ ಗೊತ್ತಿದೆ, ಉಡುಪಿ ಕೃಷ್ಣ ಮಠದ ಜೊತೆ ಒಂದು ಅಂತರವನ್ನ ಕಾಯ್ದುಕೊಂಡೇ ಬಂದಿದ್ದಾರೆ. ಮಠದ ಸರ್ಕಾರೀಕರಣ ವಿಚಾರ ಇರಬಹುದು ಅಥವಾ ಕನಕ ಗೋಪುರ ವಿಚಾರದಲ್ಲಿ ಉಂಟಾದ ವಿವಾದಗಳಿರ್ಬೋದು, ಆ ನಂತರದಿಂದ ದಶಕಗಳಿಂದ ಒಂದು ಅಂತರವನ್ನು ಕಾಯ್ದುಕೊಂಡು ಬಂದಿದ್ದಾರೆ. ಈ ಬಾರಿ ಒಂದು ಅವಕಾಶ ಇದೆ ಅವರಿಗೆ ಬರೋದಕ್ಕೆ, ಆಹ್ವಾನ ಮಾಡುವವರಿಗೂ ಒಂದು ಅವಕಾಶ ಸಿಕ್ಕಿದೆ. ಈ ಅವಕಾಶವನ್ನು ಬಳಕೆ ಮಾಡ್ಕೋತಾರ ಸಿಎಂ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಥ್ಯಾಂಕ್ ಯು ಶಶಿಧರ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.